ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಮುಗಿದು ಫೈನಲ್ ಕೂಡ ನಡೆದು ಈಗಾಗಲೇ ಸಾಕಷ್ಟು ದಿನಗಳು ಕಳೆದು ಹೋಗಿದೆ. ಹೆಚ್ಚು ಕಡಿಮೆ 15 ದಿನವೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. 15 ದಿನಕ್ಕೂ ಕೂಡ ಹೆಚ್ಚಾದರೂ ಕೂಡ ಹನುಮಂತನಿಗೆ ಇನ್ನೂ ಕೂಡ ಅಮೌಂಟ್ ಸಿಕ್ಕಿಲ್ವಾ? ಈ ಬಹುಮಾನದ ಮೊತ್ತ ಇನ್ನೂ ಕೂಡ ಸಿಕ್ಕಿಲ್ವಾ? 50 ಲಕ್ಷ ರೂಪಾಯಿ. ಜೊತೆಗೆ ಉಳಿದವರ ಪೇಮೆಂಟ್ನ ಕತೆ ಏನಾಗಿದೆ? ಅವ್ರಿಗೂ ಕೂಡ ಪೇಮೆಂಟ್ಗಳು ಇನ್ನೂ ಕೂಡ ರಿಲೀಸ್ ಆಗಿಲ್ವಾ? ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ? ಅಥವಾ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿಲ್ಲ ಅಂತೇಳಿ ಯಾರಾದರೂ ಹೇಳ್ತಿದ್ದಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತಂಗೆ, ರನ್ನರಪ್ಪ ಆಗಿರೋರಿಗೆ, ಹಾಗೆಯೇ ಉಳಿದಂಥ ಸ್ಪರ್ಧಿಗಳಿಗೆ ಪೇಮೆಂಟ್ನ ಕತೆ ಏನಾಗಿದೆ ಅನ್ನುವಂತಹ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಈಗಾಗಲೇ ಮುಗಿದು ಹೋಗಿರುವಂಥ ಸೀಸನ್. ಬಿಗ್ ಬಾಸ್ ಸೀಸನ್ 11 ಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದು ರೀತಿಯಾದಂಥ ಖುಷಿಯನ್ನು ತಂದುಕೊಟ್ಟಂತಹ ಸೀಸನ್ ಅಂತಲೇ ಹೇಳ್ಬೋದು. ನಾನಾ ಕಾರಣಗಳಿಂದ ಆರಂಭದಲ್ಲಿ ಶುರುವಾದಂತಹ ಸಂದರ್ಭದಲ್ಲಿ ಇದ್ದಂಥ ಜೋಶ್ಗೂ ಅಂತ್ಯವಾಗ್ತಾ ಬಂದಂತಹ ಸಂದರ್ಭದಲ್ಲಿ ಇದ್ದಂಥ ಜೋಶ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಿಗ್ ಬಾಸ್ ಈ ಬಾರಿ ಅಂತೂ ಕಂಪ್ಲೀಟಾಗಿ ಫ್ಲಾಪ್ ಶೋ ಆಗಿತ್ತು ಅನ್ನೋದು ಆರಂಭದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಂದರೆ ಈ ಬಾರಿ ಸೆಲೆಕ್ಷನ್ ಏನೆಲ್ಲ ಆಗಿತ್ತು ನೋಡಿ, ಯಾರನ್ನೆಲ್ಲ ಸೆಲೆಕ್ಟ್ ಮಾಡಿದ್ರಲ್ಲ ಸ್ಪರ್ಧಿಗಳು ಅಂತೇಳಿ, ಅವರೆಲ್ಲ ಒಂದು ರೀತಿಯಲ್ಲಿ ಜೊಳ್ಳುಗಳು ಅನ್ನುವಂತಹ ಆರೋಪ ಇತ್ತು. ಅಂದರೆ ಏನು ಕೂಡ ಸುಖ ಇಲ್ಲ ಅಂಥೇಳಿ, ಪಾಪ್ಯುಲಾರಿಟಿನೂ ಇಲ್ಲ, ಆಮೇಲೆ ಒಳ್ಳೆಯ ಸ್ಪರ್ಧಿಗಳು ಕೂಡ ಯಾರೂ ಇಲ್ಲ ಅಂಥೇಳಿ. ಇನ್ನು ಆರಂಭದಲ್ಲೇ ಜಗಳಗಳು, ವಿಪರೀತವಾದಂಥ ವೈಯಕ್ತಿಕ ದ್ವೇಷ, ಹೊಡೆದಾಟ ಇವೆಲ್ಲದೂ ಕೂಡ ನಡೆದಂಥ ಪರಿಣಾಮ ಆರಂಭದಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ಈ ರಂಜಿತ್ ಮತ್ತು ಜಗದೀಶ್. ಅದಾದ ಬಳಿಕ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗ್ತದೆ. ಅದೇನು ಅಂತ ಹೇಳಿದ್ರೆ, ಹನುಮಂತ ಲಮಾಣಿ ಈ ಹಳ್ಳಿ ಹೈದ, ಜೊತೆಗೆ ಹಳ್ಳಿಯ ನ್ಯಾಚುರಲ್ ಸಿಂಗರು, ಹಾಗೆಯೇ ವಿಶೇಷವಾಗಿ 2-3 ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಅನುಭವವನ್ನು ಕೂಡ ಹೊಂದಿರುವಂತಹ ಹನುಮಂತ ಲಮಾಣಿ ಇಲ್ಲಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಡ್ತಾನೆ. ಯಾವಾಗ ಹನುಮಂತ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾನೋ ಆಟದ ಶೈಲಿ, ಆಟದ ರೀತಿ ಎಲ್ಲವೂ ಕೂಡ ಬದಲಾಗಿ ಹೋಗ್ತದೆ. ಆತನೊಬ್ಬ ಮುಗ್ಧ, ಆತ ಒಬ್ಬ ಹಳ್ಳಿಯ ಹೈದ, ಆತನಿಗೇನೂ ಕೂಡ ಗೊತ್ತಾಗೋದಿಲ್ಲ ಅನ್ನುವಂತಹ ಭ್ರಮೆಯಲ್ಲಿ ಇದ್ದಂತಹ ಉಳಿದ ಸ್ಪರ್ಧಿಗಳಿಗೆ ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಬಂದಂತಹ ಹನುಮಂತ ನೇರವಾಗಿ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ನ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಮಾತ್ರವಲ್ಲದೆ ಬಿಗ್ ಬಾಸ್ನ ಟ್ರೋಫಿಯನ್ನು ಕೂಡ ಪಡ್ಕೊಂಡು ಹೋಗ್ತಾನೆ. 50 ಲಕ್ಷ ರೂಪಾಯಿಯನ್ನು ಕೂಡ ಗೆಲ್ತಾನೆ. ಇದರ ಜೊತೆಗೆ ಉಳಿದಂತಹ ಬಹುಮಾನದ ಅಮೌಂಟ್ಗಳು, ಬೇರೆ ಬೇರೆ ಅವಾರ್ಡ್ಗಳು ಎಲ್ಲವನ್ನು ಕೂಡ ಪಡ್ಕೊಂಡು ಬಿಗ್ ಬಾಸ್ ಮನೆಯ ಸೀಸನ್ 11ರ ವಿನ್ನರ್ ಆಗಿ ಹನುಮಂತ ಪಟ್ಟವನ್ನು ಅಲಂಕರಿಸ್ತಾನೆ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದರೆ, ಪೇಮೆಂಟಿಂದು. ಹೌದು, 50 ಲಕ್ಷ ರೂಪಾಯಿಯನ್ನು ಗೆದ್ದಂತಹ ಹನುಮಂತ ಒಂದು ಕಡೆ ಆದರೆ, ರನ್ನರಪ್ ಆಗಿದ್ದಂತಹ ತ್ರಿವಿಕ್ರಮ್ಗೆ ಪಡಬೇಕಾದಂತಹ ಅಮೌಂಟ್ ಇರ್ಬೋದು, ರಜತ್ಗೆ ಬರಬೇಕಾದಂಥ ಅಮೌಂಟ್ಗಳಿರ್ಬೋದು, ಹಾಗೆಯೇ ಇನ್ನುಳಿದಂಥ ಸ್ಪರ್ಧಿಗಳಿಗೆ ಬರಬೇಕಾಗಿದ್ದಂಥ ಅಮೌಂಟ್ಗಳ ಕತೆ ಏನಾಯಿತು, ಅವರಿಗೂ ಕೂಡ ಅಮೌಂಟ್ ಬಂದಿಲ್ವಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಸಾಮಾನ್ಯವಾಗಿ ಈ ರಿಯಾಲಿಟಿ ಶೋಗಳು ನಡೆದಂಥ ಸಂದರ್ಭದಲ್ಲಿ, ಯಾವುದೇ ರಿಯಾಲಿಟಿ ಶೋ ಆಗಿರಬಹುದು, ಅಲ್ಲಿ ಗೆದ್ದಂತಹ ಮೊತ್ತಕ್ಕೆ ಜೊತೆಗೆ ಅಲ್ಲಿ ಕೊಡುವಂತಹ ಪೇಮೆಂಟಿಗೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಏನಿದೆ, ಟ್ಯಾಕ್ಸ್ ಅಮೌಂಟನ್ನು ಕಟ್ ಮಾಡಿನೇ ಕೊಡುವಂಥದ್ದು. ಟ್ಯಾಕ್ಸ್ ಅಮೌಂಟನ್ನು ಸ್ಪರ್ಧಿಗಳಿಂದ ಕಲೆಕ್ಟ್ ಮಾಡುವಂಥ ಕಾನ್ಸೆಪ್ಟ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ಗೆದ್ದರು ಅಂತ ಇಟ್ಕೊಳ್ಳಿ, ಇಲ್ಲಿ ಸ್ಪರ್ಧಿಗೆ ಸಿಗುವಂಥದ್ದು 6.5 7 ಲಕ್ಷ ಮಾತ್ರ. ಉಳಿದಂತಹ 30-35% ಟ್ಯಾಕ್ಸ್ ಕಟ್ ಆಗ್ತದೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತೇಳಿ ಕಟ್ ಆಗುತ್ತೆ. ಎಲ್ಲ ಟ್ಯಾಕ್ಸ್ಗಳು ಹೋಗಿ ಅವರಿಗೆ ಅಷ್ಟು ಅಮೌಂಟ್ ಸಿಗ್ತದೆ. ಹಾಗೆ ಇಲ್ಲೂ ಕೂಡ ಹಾಗೆ ಆಗಿದೆ. ಈಗೇನು 50 ಲಕ್ಷ ಹನುಮಂತ ಲಮಾಣಿ ಗೆದ್ದಿದ್ದಾನೆ ನೋಡಿ, ಆ 50 ಲಕ್ಷ ರೂಪಾಯಿನೂ ಕೂಡ ಹನುಮಂತ ಲಮಾಣಿಗೆ ಸಿಗೋದಿಲ್ಲ. ಅದರಲ್ಲಿ ಒಂದು 30-35 ಲಕ್ಷ ಸಿಗಬಹುದು ಅಂತೇಳಿ ಅನಿಸುತ್ತೆ. ಉಳಿದಂತಹ ಅಷ್ಟು ಮೊತ್ತವು ಕೂಡ ಟ್ಯಾಕ್ಸ್ನ ರೂಪದಲ್ಲಿ ಹೋಗ್ತದೆ. ಹಾಗಾಗಿ ಇಲ್ಲಿ ಹನುಮಂತ ಲಮಾಣಿಗೆ ಸಿಗಬೇಕಾಗಿರುವಂಥ 30-35 ಲಕ್ಷ ಏನಿದೆ, ಆ ಅಮೌಂಟ್ ಕೂಡ ಸಿಕ್ಕಿಲ್ಲ ಅನ್ನೋದನ್ನು ಗಮನಿಸಬೇಕು. ಈಗಾಗಲೇ ಈ ವಿಚಾರವನ್ನು ಸ್ವತಃ ಹನುಮಂತ ಲಮಾಣಿಯೇ ಬಹಿರಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾನೆ. ಹಾವೇರಿಯಲ್ಲಿ ನಡೆದಂತಹ ಒಂದು ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಹನುಮಂತ ಲಮಾಣಿ ವೇದಿಕೆ ಮೇಲೆಯೇ ಈ ಗೆದ್ದಂತಹ 50 ಲಕ್ಷ ರೂಪಾಯಿಯನ್ನು ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಜನರು ಕೇಳಿದಂಥ ಸಂದರ್ಭದಲ್ಲಿ ನೇರವಾಗಿ, ಯಾವುದೇ ಫಿಲ್ಟರ್ ಇಲ್ಲದೆ ನೇರವಾಗಿ ಹೇಳಿದ್ದಾರೆ, ಇನ್ನೂ ಕೂಡ 50 ಲಕ್ಷನೇ ನನ್ನ ಕೈಗೆ ಸಿಕ್ಕಿಲ್ಲ, ಒಂದು ಸಲ ಸಿಕ್ಕಿದ ಮೇಲೆ ಏನು ಅನ್ನೋದನ್ನು ಹೇಳ್ತೀನಿ, ಈ ವಾರ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ಕೊಟ್ಟಿಲ್ಲ, ಕೊಡ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಅನ್ನೋದನ್ನು ಹನುಮಂತ ಲಮಾಣಿ ಹೇಳಿದ್ದಾರೆ. ಇನ್ನು ಹನುಮಂತ ಲಮಾಣಿಗೆ ಮಾತ್ರ ಅಮೌಂಟ್ ಸಿಕ್ಕಿಲ್ವೋ ಅಥವಾ ಉಳಿದವ್ರಿಗೂ ಎಲ್ಲರಿಗೂ ಕೂಡ ಸಿಕ್ಕಿಲ್ವಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ರನ್ನರಪ್ ಆಗಿದ್ದಂಥ ತ್ರಿವಿಕ್ರಮ್ಗೂ ಕೂಡ ಬಹುಮಾನದ ಮೊತ್ತ ಏನು ಸಿಗಬೇಕಾಗಿತ್ತೋ ಅದು ಫುಲ್ಲಾಗಿ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ.
ಇನ್ನು ಕೂಡ ಪ್ರೊಸೆಸಿಂಗಲ್ಲಿ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದೆ. ಇನ್ನು ಉಳಿದಂತಹ ಕೆಲವರಿಗೆ ಪೇಮೆಂಟ್ನ ಮೊತ್ತ ಏನಿದೆ, ಪೇಮೆಂಟ್ನ ಮೊತ್ತವು ಕೂಡ ರಿಲೀಸ್ ಆಗಿಲ್ಲ, ಇನ್ನು ಕೂಡ ಅದು ಕೂಡ ಪ್ರೊಸೆಸಿಂಗ್ನಲ್ಲಿ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಹಾಗೆಯೇ ಇನ್ನು ಈ ಬಹುಮಾನದ ಮೊತ್ತ ಮತ್ತು ಗೌರವದ ಏನೇನು ಬೇರೆ ಬೇರೆ ಗಿಫ್ಟ್ಸ್ಗಳೆಲ್ಲ ಇದ್ದವು ನೋಡಿ, ಅವೆಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಅಲ್ಲಲ್ಲೇ ಸ್ಪಾಟಲ್ಲೇ ಕ್ಲಿಯರ್ ಆಗಿದೆ. ಆ ಅಮೌಂಟ್ಗಳಿಗೆ ಫಾರ್ ಎಕ್ಸಾಂಪಲ್ ಕೆಲವು ಸ್ಪರ್ಧಿಗಳು 1,00,000 ಗೆದ್ದಿದ್ದಾರೆ, ಇನ್ನು ಕೆಲವರು 10,000 ಗೆದ್ದಿದ್ದಾರೆ. ಇಂಥವ್ರದ್ದೆಲ್ಲ ಏನೋ ಚೆಕ್ ಕೊಟ್ಟಿದ್ರು ನೋಡಿ, ಒಂದು ಚೆಕ್ಕು, ಆ ಗೆಲುವಿನ ಚೆಕ್ಕು, ಆ ಚೆಕ್ಕನ್ನು ಕೂಡ ಅದರ ಒರಿಜಿನಲ್ ಚೆಕ್ಕನ್ನು ಇಮಿಡಿಯೇಟ್ಲಿ ಇಶ್ಯೂ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟು ಕೂಡ ಕ್ರೆಡಿಟ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಚಿಕ್ಕ ಪುಟ್ಟ ಅಮೌಂಟ್ಗಳೆಲ್ಲರೂ ಕೂಡ ಕ್ರೆಡಿಟ್ ಆಗಿದೆ. ಬಟ್ ದೊಡ್ಡ ಅಮೌಂಟು ಸ್ವಲ್ಪ ಡಿಲೇ ಆಗುತ್ತೆ, ಸಹಜವಾಗಿ ಅದು ಆ ಪ್ರೊಸೆಸ್ಸೇ ಹಾಗೆ. ಈಗ ಯಾವಾಗಲೂ ಕೂಡ ಈ ರಿಯಾಲಿಟಿ ಶೋ ಮುಗಿತಾ ಇದ್ದಂಗೆ 50 ಲಕ್ಷ ರೂಪಾಯಿ ರೆಡಿ ಇಟ್ಕೊಂಡು ಕೂತಿರಲ್ಲ, ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳಿರ್ತದೆ. ಆಮೇಲೆ ಕೊಡುವಂಥ ರೂಪನೂ ಕೂಡ ಬೇರೆ ಬೇರೆ ರೂಪದಲ್ಲಿ ಕೊಡಬೇಕಾಗುತ್ತೆ. ಹಾಗಾಗಿ ಅವೆಲ್ಲವನ್ನು ಕೂಡ ನೋಡಿ ಆಮೇಲೆ ತುಂಬ ಎಚ್ಚರಿಕೆಯಿಂದ, ಯಾಕಂದರೆ ಹೇಳಿದ್ರೆ ದೊಡ್ಡ ಮೊತ್ತ ಅಲ್ವಾ, ಇಲ್ಲಿ ಸ್ಪರ್ಧೆಗೂ ಕೂಡ ಏನು ಸಮಸ್ಯೆ ಆಗಬಾರ್ದು. ಆಮೇಲೆ ಇಲ್ಲೂ ಕೂಡ ಇವರಿಗೂ ಕೂಡ ಕೊಡೋರಿಗೂ ಕೂಡ ಏನು ಪ್ರಾಬ್ಲಮ್ ಆಗಬಾರ್ದು. ನಾಳೆ ಇನ್ಕಮ್ ಟ್ಯಾಕ್ಸು ಮತ್ತೊಂದು ಟ್ಯಾಕ್ಸು ಅದು ಇದು ಅಂತೇಳ್ಬಿಟ್ಟು ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಈ ಬಹುಮಾನದ ಮೊತ್ತವನ್ನು ಕೊಡುವಂಥದ್ದು ಸಹಜವಾಗಿ ವಾಡಿಕೆ. ಅದೇ ರೀತಿ ಇಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದನೇ ಈ ಬಹುಮಾನದ ಮೊತ್ತವನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಏನೆಲ್ಲ ತಯಾರಿಗಳು ಬೇಕೋ ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನಾದರೂ ಕೂಡ ಸ್ನೇಹಿತರೆ ಒಂದಂತೂ ಕ್ಲಿಯರ್, ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವಂಥ ಹನುಮಂತ ಇರ್ಬೋದು, ಉಳಿದವರಿಗಿರ್ಬೋದು, ಯಾರಿಗೂ ಕೂಡ ಇನ್ನೂ ಕೂಡ ಪೇಮೆಂಟ್ನ ಚೆಕ್ ಅಥವಾ ಮೊತ್ತ ತಲುಪಿಲ್ಲ ಅನ್ನೋದು ಮಾತ್ರ ವಾಸ್ತವ. ಬಟ್ ಮೋಸ ಮಾಡ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ಸಾಕಷ್ಟು ಸಲ ತುಂಬ ಡಿಲೇ ಆಗಿದ್ದು ಕೂಡ ಇದೆ. ಇನ್ಫ್ಯಾಕ್ಟು ಕಳೆದ ಸೀಸನ್ನಲ್ಲಿ ನಿಮಗೆ ನೆನಪಿದೆಯೋ, ಕಾರ್ತಿಕ್ಗೆ ಒಂದು 6-7 ತಿಂಗಳ ನಂತರ ಕಾರ್ ಗಿಫ್ಟ್ ಸಿಕ್ಕಿದ್ದು. ಅವರೇನೋ ಒಂದು ಬ್ರೀಝಾ ಕಾರ್ ಗೆಲ್ತಾರೆ, ಆ ಕಾರು ಅವ್ರಿಗೆ ಸಿಕ್ಕಿದ್ದು ಯಾವಾಗ 6-7 ತಿಂಗಳುಗಳ ನಂತರ. ಅದೇ ರೀತಿ ಈಗಲೂ ಕೂಡ ಅಷ್ಟು ಡಿಲೇ ಆದರೂ ಕೂಡ ಅಚ್ಚರಿ ಏನಿಲ್ಲ. ಅಮೌಂಟು ಅಷ್ಟು ಡಿಲೇ ಆಗಲಿಕ್ಕಿಲ್ಲ ಅಂತಾರೆ, ಬಟ್ ಬೇರೆ ಏನಾದರೂ ಗಿಫ್ಟ್ಸ್ಗಳು ಕೊಟ್ಟಿದ್ದರೆ ಅದು ಡಿಲೇ ಆಗಬಹುದು. ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹನುಮಂತನು ಕೂಡ ಈ 50 ಲಕ್ಷಕ್ಕೆ ತುಂಬ ಕಮಿಟ್ಮೆಂಟ್ಗಳನ್ನು ಕೂಡ ಮೈ ಮೇಲೆ ಹಾಕ್ಕೊಂಡಿದ್ದಾನೆ ಅನ್ನೋಂಥ ಮಾಹಿತಿ ಇದೆ. ಮನೆ ಕೆಲಸ ಇರ್ಬೋದು, ಜೊತೆಗೆ ಮದುವೆ ವಿಚಾರ ಇರ್ಬೋದು, ಚಿಕ್ಕ ಪುಟ್ಟ ಸಾಲ ಚೀಟಿಗಳು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕಾಗಿರುವಂಥ ವಿಚಾರ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಪ್ಲ್ಯಾನ್ಸ್ಗಳನ್ನು ಹಾಕ್ಕೊಂಡಿದ್ದಾನೆ ಹನುಮಂತ ಅನ್ನೋದು ಕೂಡ ಗೊತ್ತಾಗ್ತದೆ. ಬಟ್ ಏನೇ ಆದರೂ ಕೂಡ ಹನುಮಂತ ಗೆದ್ದಂತಹ ಹಣ ಎಲ್ಲೂ ಹೋಗಲ್ಲ ಅನ್ನೋದು ಸತ್ಯ, ಮತ್ತು ಅದು ಹಾಳಾಗದೆ ಒಳ್ಳೆಯ ವಿಚಾರಗಳಿಗೆ ಬಳಕೆ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಹನುಮಂತನ ಈ ಬಹುಮಾನದ ಮೊತ್ತದ ಬಗ್ಗೆ ನಿಮ್ಮ ಆಶಯ, ನಿಮ್ಮ ಹಾರೈಕೆ ಮತ್ತು ನಿಮ್ಮ ಸಜೆಷನ್ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.